ಗಾಳಿ ಮಳೆಗೆ ಕಿತ್ತು ಹೋದ ಮನೆಯ ಮೇಲ್ಛಾವಣಿ, ವರುಣನ ಅಬ್ಬರಕ್ಕೆ ಬೀದಿಗೆ ಬಿದ್ದ ಬಡ ಕುಟುಂಬ. ಇಷ್ಟೆಲ್ಲ ಆದರೂ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು. ಸುರಿದ ಮಳೆ ಗಾಳಿಗೆ ಬಡ ಕುಟುಂಬಗಳು ಬೀದಿಗೆ ಬೀಳುವ ಸ್ಥಿತಿ ಎದುರಾಗಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ ಇದಾಗಿದೆ. ಗ್ರಾಮದ ನಿವಾಸಿಯಾದ ರಾಮಚಂದ್ರಪ್ಪ ಬಸಪ್ಪ ಹಲ್ಲೇರ್ ಅವರ ಮನೆಯ ಮೇಲ್ಛಾವಣಿ ಭಾರೀ ಗಾಳಿಯ ಹೊಡೆತಕ್ಕೆ ಹಾನಿಗೊಳಗಾಗಿದೆ. ಗಾಳಿಯ ತೀವ್ರತೆಗೆ ಮನೆಯ ಟಿನ್ ಶೀಟ್ಗಳು ಹಾರಿ ಹೋಗಿದ್ದು, ಮನೆಯ ಕೆಲವು ಭಾಗಗಳು ಜಖಂಗೊಂಡಿವೆ. ಘಟನೆ ನಡೆದ ಕ್ಷಣಕ್ಕೆ ಕುಟುಂಬಸ್ಥರು ಭಯಭೀತರಾಗಿದ್ದು, ಗ್ರಾಮಸ್ಥರು ಕೂಡಲೇ ಸಹಾಯಕ್ಕೆ ಧಾವಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನಲಾಗಿದೆ. ಆದರೆ ಮನೆಯ ಸಾಮಗ್ರಿಗಳಿಗೆ ಹಾನಿಯಾಗಿದ್ದು, ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದುವರೆಗೂ ತಲೆಕೆಡಿಸಿಕೊಳ್ಳದೇ ಇರುವುದು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಬಡ ಕುಟುಂಬಕ್ಕೆ ಪರಿಹಾರ ನೀಡಬೇಕಾಗಿದೆ. ಇಂತಹ ಇನ್ನಷ್ಟು ಗ್ರಾಮೀಣ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸದಾ ಜನಪರ, ನಿಮ್ಮ ಜನಮನ. ನಾವು ಕುರಿನ ಹೋದ್ರ ಬಿಡು ವಾಸದ ಅಂತ ಬಿಡಿದ್ವಿ ಅದು ನಿಂತ್ಕೊಂಡಾವೆ ಹಂಗ ತಪ್ಪ ಹಂಗ ಬೋತದವು.